ಸೂಪರ್ 8ಗೆ ಕ್ವಾಲಿಫೈ ಆಗೋದು ಇನ್ನು 3 ಟೀಮ್ಗಳಿಗೆ ಮಾತ್ರ ಅವಕಾಶ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ನಿನ್ನೆ ಶ್ರೀಲಂಕಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚಲ್ಲಿ ಶ್ರೀಲಂಕಾ ಅವರು ಗೆದ್ದದಿಂದ ಡೈರೆಕ್ಟ್ ಸೂಪರ್ 8ಗೆ ಕ್ವಾಲಿಫೈ ಆಗಿದ್ದಾರೆ ಗ್ರೂಪ್ ಬಿ ಇಂದ. ಮತ್ತು ನಮ್ಮ ಇಂಡಿಯಾಲಿ ಗ್ರೂಪ್ ಎಲ್ಲಿ ಇಂಡಿಯಾ ಮತ್ತು USA, ಪಾಕಿಸ್ತಾನ ಹಾಗೂ ನೆದರ್ಲ್ಯಾಂಡ್, ನಮಿಬಿಯಾ ಇದೆ. ನಮಿಬಿಯಾ ಹಾಗೂ ಆಲ್ ಎಲಿಮಿನೇಟ್ ಆಗಿದೆ ಅಂತ ಹೇಳ್ಬೋದು. ನೆದರ್ಲ್ಯಾಂಡ್ ಕೂಡ ಅಷ್ಟೊಂದು ಈಸಿ ಇಲ್ಲ, ಆಗಲ್ಲ. ಪಾಕಿಸ್ತಾನದವ್ರಿಗೆ ರಿಯಲಿಸ್ಟಿಕ್ ಚಾನ್ಸ್ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರು ನಮಿಬಿಯಾ ಮೇಲೆ ಆಡ್ತಾರೆ. ನಮಿಬಿಯಾ ಅಗೇನ್ಸ್ಟ್ ಹೊಡೆದ್ಬಿಟ್ಟು ಪಾಕಿಸ್ತಾನದವ್ರು ಸೂಪರ್ 8ಗೆ ಬರ್ತಾರೆ ಅಂತ ಅನಿಸ್ತಾ ಇದೆ. ಇನ್ಫ್ಯಾಕ್ಟ್ ಏನಾರು ಪಾಕಿಸ್ತಾನ ಸೋತ್ಬಿಟ್ರು ಅಂದರೆ ನಮಿಬಿಯಾ ಅಗೇನ್ಸ್ಟು USA ಅವರು ನಮ್ಮ ಗ್ರೂಪಲ್ಲಿ ಕ್ವಾಲಿಫೈ ಆಗ್ತಾರೆ. ಇಂಡಿಯಾ ಹಾಗೂ USA ಅವರು ಕ್ವಾಲಿಫೈ ಆಗ್ತಾರೆ ಅಂತ ಹೇಳೋದು ಗ್ರೂಪ್ ಎ ಇಂದ. ಗ್ರೂಪ್ ಬಿಲ್ ಬರೋದಾದರೆ ಶ್ರೀಲಂಕಾ ಅವ್ರು ನೆನ್ನೆ ಗೆದ್ದಿರೋದ್ರಿಂದ ಸೂಪರ್ 8ಗೆ ಕ್ವಾಲಿಫೈ ಆಗಿದ್ದಾರೆ. ಸಖತ್ತಾಗಿ ಬ್ಯಾಟಿಂಗ್ ಆಡಿದರು ಪ್ರಥಮ್ ನಿಶಾಂಕ್ ಅವರು. ಹಾಗಾಗಿ ಶ್ರೀಲಂಕಾ ಅವರು ಗ್ರೂಪ್ ಪಿಲಿ ಮೊದಲನೇ ಟೀಮ್ ಆಗಿದೆ ಕ್ವಾಲಿಫೈ ಆಗೋದಕ್ಕೆ. ಈ ಟೀಮು ಜಿಂಬಾಬ್ವೆ 2-2 ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಆಸ್ಟ್ರೇಲಿಯಾ ಟೀಮ್ನ ಹೊಡೆದಿರೋದು ಜಿಂಬಾಬ್ವೆ, ಅದಕ್ಕೆ ಆಸ್ಟ್ರೇಲಿಯಾಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಹೇಳ್ಬೋದು. ಯಾಕೆಂದರೆ ಆಸ್ಟ್ರೇಲಿಯಾ 3 ಮ್ಯಾಚ್ ಆಡಿ ಒಂದೇ ಮ್ಯಾಚ್ ಗೆದ್ದಿರೋದು. ಜಿಂಬಾಬ್ವೆ 2 ಮ್ಯಾಚ್ ಆಡಿ 2 ಕೂಡ ಗೆದ್ದಿದ್ದಾರೆ. ಇನ್ನೊಂದೇ ಒಂದು ಮ್ಯಾಚ್ ಗೆದ್ದರು ಸಾಕು ಜಿಂಬಾಬ್ವೆ ಅವರು. ಅವ್ರಿಗೆ ಇರೋದೇನೋ ಐರ್ಲ್ಯಾಂಡ್ ಹಾಗೂ ಒಮಾನ್ ಮೇಲೆ ಇರೋದೇ ಅನಿಸುತ್ತೆ. ಐರ್ಲ್ಯಾಂಡ್ ಹಾಗೂ ಒಮಾನ್, ಶ್ರೀಲಂಕಾ ಅವ್ರು 3 ಮ್ಯಾಚಲ್ಲಿ 2 ಮ್ಯಾಚ್ ಇರುತ್ತೆ ಜಿಂಬಾಬ್ವೆ ಅವ್ರಿಗೆ. ಅದ್ರಲ್ಲಿ ಒಂದು ಗೆದ್ದರೂ ಸಾಕು. ಇನ್ಫ್ಯಾಕ್ಟ್ 2 ಸೋತರೂ ಕೂಡ ಅವರು ಡೈರೆಕ್ಟಾಗಿ ಕ್ವಾಲಿಫೈ ಆಗ್ಬೋದು. ಹೇಗೆ ಅಂದರೆ ಜಾಸ್ತಿ ರನ್ ರೇಟಿಂದ ಸೋಲ್ಬಾರ್ದು ಅಷ್ಟೇ ಜಿಂಬಾಬ್ವೆ ಅವರು. ಜಾಸ್ತಿ ರನ್ ರೇಟಿಂದ ಸೋಲಿಲ್ಲ ಅಂದರೆ ಏನಾಗುತ್ತೆ, ಅವ್ರದ್ದು 1.984 ಇದೆ ಅವ್ರದ್ದು ಪ್ಲಸ್ ರನ್ ರೇಟಲ್ಲಿ ಇದೆ ಜಿಂಬಾಬ್ವೆ ಅವ್ರದ್ದು. ಆಸ್ಟ್ರೇಲಿಯಾದವ್ರದ್ದು ಪ್ಲಸ್ಸೇ ಇದೆ, ಪ್ಲಸ್ಸು 414 ಪ್ಲಸ್ಸಲ್ಲಿದೆ ಆಸ್ಟ್ರೇಲಿಯಾ ಅವ್ರದ್ದು. ಅಷ್ಟು ಕಡಿಮೆಗಿಂತ ಸೋತರೆ ಮಾತ್ರ ಜಿಂಬಾಬ್ವೆ ಅವರು ಸೂಪರ್ 8ಗೆ ಕ್ವಾಲಿಫೈ ಆಗೋಲ್ಲ. ಅಷ್ಟು ನೆಟ್ ರನ್ ರೇಟಿಂದ ಏನು ಸೋಲಲ್ಲ ಬಿಡಿ. ಜಿಂಬಾಬ್ವೆ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಐರ್ಲ್ಯಾಂಡ್ ಮೇಲೆ, ಒಮ್ಮನ ಮೇಲೆ ಒಂದು ಮ್ಯಾಚ್ ಗೆದ್ಕೊಳ್ತಾರೆ ಪಕ್ಕ. ಜಿಂಬಾಬ್ವೆ ಈ ಟೀಮಿಂದ ಜಿಂಬಾಬ್ವೆ ಹಾಗೂ ಶ್ರೀಲಂಕಾ ಕ್ವಾಲಿಫೈ ಆಗ್ತಾರೆ ಅಂತ ಅನಿಸ್ತಾ ಇದೆ. ಇನ್ನು ಗ್ರೂಪ್ ಸಿ ನೋಡೋದಾದ್ರೆ ಅಲ್ಲಿ ಕ್ವಾಲಿಫೈ ಆಗಿದೆ ಅಂತಲೇ ಹೇಳ್ಬೋದು. ವೆಸ್ಟ್ ಇಂಡೀಸ್ ಈ ಟೀಮ ಕಾಂಪಿಟೇಷನೇ ಇಲ್ಲ. ವೆಸ್ಟ್ ಇಂಡೀಸು ಇಂಗ್ಲೆಂಡ್ ಅವ್ರಿಗೆ ಹೊಡೆದಿದ್ರು. ಆದರೂ ಕೂಡ ಇಂಗ್ಲೆಂಡ್ ಅವ್ರು 4 ಮ್ಯಾಚಲ್ಲಿ 3 ಮ್ಯಾಚ್ನ ಗೆದ್ದು ನೇಪಾಳ ಮೇಲೆಲ್ಲ ಅಷ್ಟೊಂದು ಅನ್ಸರ್ಟನಿಟಿಯಾಗಿ ಗೆದ್ಕೊಂಡು ಬರ್ತಾಯಿದ್ದಾರೆ. ಹಾಗೂ ಮೊನ್ನೆ ಮ್ಯಾಚ್ ಚೆನ್ನಾಗಿ ಆಡಿದ್ರು. ನಿನ್ನೆ ಮ್ಯಾಚು ಜೇಕೊಬ್ ಬೆಥೆಲ್ ಹಾಗೂ ಮತ್ತು ವಿಲ್ ಜಾಕ್ಸ್ ಅವರು ಚೆನ್ನಾಗಿ ಆಡಿರೋ ಕಾರಣ ವಿಲ್ ಜಾಕ್ಸ್ ಅವರು ಒಳ್ಳೆ 50+ ಸ್ಕೋರ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಹಾಗಾಗಿ ವಿಲ್ ಜಾಕ್ಸ್ ಅವರ ಕಾಂಟ್ರಿಬ್ಯೂಟನಿಂದ ಇಂಗ್ಲೆಂಡ್ ಟೀಮ್ ಅವರು 2ನೇ ಟೀಮ್ ಆಗಿ ಸೂಪರ್ 8ಗೆ ಕ್ವಾಲಿಫೈ ಆಗಿದೆ ಅಂತ ಹೇಳ್ಬೋದು. ವೆಸ್ಟ್ ಇಂಡೀಸ್ ಅವ್ರಿಗೆ ಇನ್ನೂ ಒಂದು ಮ್ಯಾಚ್ ಬಾಕಿ ಇದೆ, ಆದರೆ ಅವ್ರು ಕ್ವಾಲಿಫೈ ಆಗಿದ್ದಾರೆ. ಒಳ್ಳೆ ನೆಟ್ ರನ್ ರೇಟ್ ಕೊಡಿ. ಈಗ ನೆಟ್ ರನ್ ರೇಟ್ ಏನು ಲೆಕ್ಕನೇ ಬರೋದು ಆ ಗ್ರೂಪ್ ಸಿಲಿ. ಯಾಕಂತ ಹೇಳಿದ್ರೆ 2 ಟೀಮ್ಗಳು ಅದೇ ಕ್ವಾಲಿಫೈ ಆಗಿದೆ. ಸ್ಕಾಟ್ಲ್ಯಾಂಡ್, ಇಟಲಿ ಹಾಗೂ ನೇಪಾಳ ಟೀಮ್ಗೆ ಇನ್ನು ಎಲಿಮಿನೇಟೆಡ್ ಅಂತಲೇ ಹೇಳ್ಬೋದು. ಸೂಪರ್ 8ಗೆ ಅವ್ರು ಬರೋಕ್ಕಾಗಲ್ಲ. ವೆಸ್ಟ್ ಇಂಡೀಸ್ ಹಾಗೂ ಇಂಗ್ಲೆಂಡ್ ಅವರು ಗ್ರೂಪ್ ಸಿಲಿ ಕ್ವಾಲಿಫೈ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಗ್ರೂಪ್ ಡಿಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತೇಳಿ ನ್ಯೂಜಿಲೆಂಡ್ದು ಇವತ್ತು ಮ್ಯಾಚ್ ಇದೆ ಕೆನಡಾ ಮೇಲೆ ಅವ್ರು ಆಲ್ಮೋಸ್ಟ್ ಗೆಲ್ತಾರೆ ಅಂತಲೇ ಹೇಳ್ಬೋದು. ಈ ಗ್ರೂಪು ಸ್ವಲ್ಪ ಸಾರ್ಟೆಡ್ ಆಯಿತು ಅಂತಲೇ ಹೇಳ್ಬೋದು. ಅಫ್ಘಾನಿಸ್ತಾನ್ಗೆ ಅವತ್ತು ಹಾರ್ಟ್ ಬ್ರೇಕ್ ಆಗಿದ್ದು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸೌತ್ ಆಫ್ರಿಕಾ ಎಗೇನ್ಸ್ಟು ಚೆನ್ನಾಗಿ ಆಡ್ತಿದ್ರು. ಡಬಲ್ ಸೂಪರ್ ಓವರಲ್ಲಿ ಮ್ಯಾಚಸ್ ಸೋತ್ಬಿಟ್ರು ಅಂತ ಹೇಳ್ಬೋದು ಅಫ್ಘಾನಿಸ್ತಾನದವರು ಈ ಸೀಸನ್ ಚೆನ್ನಾಗೇ ಆಡಿದ್ದಾರೆ. ಆದರೆ ಅವರ ಲಕ್ ಕೈ ಹಿಡಿದಿಲ್ಲ ಅಷ್ಟೇ. ಗುರ್ಬಾಜ್ ಅವರ ಮ್ಯಾಚ್ ಸಖತ್ತಾಗಿ ಆಡಿದ್ರು. ಸಖತ್ ಬೇಜಾರಾಗೋಯ್ತು ಅವತ್ತು ಎಲ್ಲರಿಗೂ. ಯಾಕಂದರೆ ಗುರ್ಬಾಜ್ ಅವರು ಆ ರೀತಿ ಸೂಪರ್ ಓವರಲ್ಲಿ ತಿರ್ಗಾ ಬ್ಯಾಕ್ ಟು ಬ್ಯಾಕ್ 3 ಸಿಕ್ಸ್ಗಳನ್ನ ಹೊಡಿತಾರೆ, ಆದರೂ ಕೂಡ ಗೆಲ್ಲಕ್ಕಾಗೋದಿಲ್ಲ. ಹಾಗಾಗಿ ಅಫ್ಘಾನಿಸ್ತಾನ ಸ್ವಲ್ಪ ಕಷ್ಟ ಆಯ್ತು ಅಂತಲೇ ಹೇಳ್ಬೋದು. ಜಿಂಬಾಬ್ವೆ ಮತ್ತು ಅಲ್ಲಿ ಗ್ರೂಪ್ ಸಿಲಿ ಜಿಂಬಾಬ್ವೆ ಹಾಗೂ ಶ್ರೀಲಂಕಾ ಅವರು ಕ್ವಾಲಿಫೈ ಆದರೆ, ಇಲ್ಲಿ ಸೌತ್ ಆಫ್ರಿಕಾ ಹಾಗೂ ನ್ಯೂಜಿಲೆಂಡ್ ಕ್ವಾಲಿಫೈ ಆಗೋ ಇದಿದೆ, ಚಾನ್ಸ್ ಇದೆ ಅಂತ ಹೇಳೋದು. ನ್ಯೂಜಿಲೆಂಡ್ ಅವರು ಕೆನಡಾ ಮೇಲೆ ಸೋಲೋಕ್ಕೆ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತೇಳಿ ಆರಾಮಾಗಿ ಹೊಡೆದ್ಬಿಡ್ತಾರೆ ಕೆನಡಾಗೆ ನ್ಯೂಜಿಲೆಂಡ್ ಅವರು. ಹಾಗಾಗಿ ಸೌತ್ ಆಫ್ರಿಕಾ ಹಾಗೂ ನ್ಯೂಜಿಲೆಂಡ್ ಅವರು ಗ್ರೂಪ್ ಡಿಯಿಂದ ಕ್ವಾಲಿಫೈ ಆಗ್ತಾರೆ ಅಂತ ಅನಿಸ್ತಾ ಇದೆ. ನಿಮ್ಗೆ ಯಾರೆಲ್ಲ ಕ್ವಾಲಿಫೈ ಆಗ್ತಾರೆ ಅಂತ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ವಿಡಿಯೋನ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.